ಹೊಸ ವರ್ಷವನ್ನ ಶುರು ಮಾಡಬೇಕು ಅಂದ್ರೆ ಅನಾನುಕೂಲಗಳಾಗುವಂತ ತಪ್ಪಿಸಬೇಕು ಅಂತಂದ್ರೆ ಯಾವುದೇ ರೀತಿಯಂತಹ ನಿಯಮಗಳನ್ನ ಪಾಲಿಸಬೇಕು ಅಂತ? ಹೊಸ ವರ್ಷಗಳನ್ನ ಆಚರಣೆ ಮಾಡುವಂಥ ಪದ್ಧತಿ ಫಸ್ಟಿಗೆ ಸಂತೋಷವಾಗಿ ಕುಟುಂಬದ ಜೊತೆ, ಕುಟುಂಬದ ವ್ಯಕ್ತಿಗಳ ಜೊತೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂಥದ್ದು. ಹೇಗೆ? ನೀವು ಪಾರ್ಟಿ ಮಾಡಿ ಬೇರೆ ದಿನದಲ್ಲಿ ತಪ್ಪಿಲ್ಲ. ಆರಂಭದ ದಿನ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಬೇಡಪ್ಪ ನೀವು ದೇವರಿಗೆ ನಂಬಲ್ಲ ಅನ್ಕೊಳ್ಳೋಣ, ಯಾವುದೋ ಒಂದು ಒಳ್ಳೆ ಪಾರ್ಕಿಗೆ ಹೋಗುವಂಥದ್ದು, ಅಲ್ಲಿ ಏನೋ ಒಂದು ಗೇಮ್. ಅಂದರೆ ಕುಟುಂಬದ ಜೊತೆ ಸಮಯವನ್ನ ಕೊಟ್ಟು ಕುಟುಂಬದೊಂದಿಗೆ ಇರುವಂಥದ್ದನ್ನು ಯಾಕೆ ಮಾಡಬಾರ್ದು ಅಲ್ವಾ? ಹೊಸ ವರ್ಷದ ಆರಂಭದ ದಿನ ಮೊದಲನೇ ದಿನಾನೇ ಹೆಂಡತಿ ಕಣ್ಣೀರು ಹಾಕ್ತಿರ್ತಾಳೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇನ್ಯಾವುದೋ ಒಂದು ವ್ಯಕ್ತಿಗಳು, ಓ ನೀನು ನನ್ನ ಜೊತೆಗೆ ಬರಲಿಲ್ಲ, ಲವರ್ಸ್ ನನ್ನ ಜೊತೆಗೆ ಬರಲಿಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋದೆ ಅನ್ನುವಂಥದ್ದು. ಅಂದರೆ ಲವರ್ಸ್ ಅಂದರೆ ಒಬ್ರಿಗೊಬ್ರು ಪ್ರೀತಿ ಮಾಡುವಂಥವರು ಅಲ್ವಾ? ಇಲ್ಲಿ ಬಹಳಷ್ಟು ಜೋಡಿಗಳು ಜೋಡಿಯಾಗೆ ನ್ಯೂ ಇಯರ್ನ ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ಮನೆಯವ್ರು ದುಃಖ ಪಡ್ತಿರ್ತಾರೆ. ನಾವು ಇನ್ನೊಬ್ಬರಿಗೆ ನೋವು ಕೊಟ್ಟು, ಇನ್ನೊಬ್ಬರಿಗೆ ದುಃಖವನ್ನ ಕೊಟ್ಟು ನಾವು ಎಷ್ಟರ ಮಟ್ಟಿಗೆ ಸಂತೋಷದಲ್ಲಿ ಇರಕ್ಕೆ ಸಾಧ್ಯ ಅನ್ನೋದು ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಆಯ್ತಾ? ಇಲ್ಲಿ ಮುಖ್ಯವಾಗಿ ನೀವು ಹೇಳ್ತಿರಲ್ಲ ಎಮೋಷನ್ಸು, ಸೆಂಟಿಮೆಂಟ್ಸು ಅಂತ, ಅದನ್ನ ನೀವಿಲ್ಲಿ ಅಳವಡಿಸ್ಕೊಳ್ಳಿ. ಬಾಂಧವ್ಯಗಳಿಗೆ ಬೆಲೆ ಕೊಡಿ, ಸಂಬಂಧಗಳಿಗೆ ಬೆಲೆ ಕೊಡಿ. ನಾ ಹೇಳ್ಬೋದು ಕೆಲವರು ನಾವು ಲವ್ ಮಾಡ್ತೀವಿ, ನಮ್ದು ಒಂದು ಸಂಬಂಧ ಅಂತ. ಅಲ್ಲ, ಒಡ ಹುಟ್ಟಿದವರು, ನಮಗೆ ಜನ್ಮವನ್ನ ಕೊಟ್ಟವರು ಅಂತ ಆ ಒಂದು ಬಾಂಧವ್ಯಗಳಿಗೆ ಬೆಲೆ ಕೊಟ್ಟಾಗ ಅರ್ಥಪೂರ್ಣವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಬಂದದ್ದು ಗುರುಕುಲ ಪದ್ಧತಿಯಲ್ಲಿ. ನಾವು ಎಲ್ಲಾದ್ರ ಜೊತೆಗೆ ಒಂದು ದಿನ ನೋಡೋ ಕಲ್ಲಿನ ಜೊತೆಗೂ ಮಾತಾಡೋ ಪ್ರವೃತ್ತಿಯನ್ನ ಇಟ್ಕೊಂಡವರು ಅಂದಾಗ ನಮ್ಮಲ್ಲಿ ಒಂದು ಯಾವುದೇ ಒಂದು ಸೆಲೆಬ್ರೇಷನ್ ಅಂತ ಏನು ತಗೊಳ್ತೀರಾ, ಸ್ನೇಹಿತರು, ಕುಟುಂಬಸ್ಥರು ಒಂದುಗೂಡಿಸಿ ಮಾಡುವಂತಹ ಆಚರಣೆಗೆ ಸೆಲೆಬ್ರೇಷನ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತಾ ಇದೆ, ಒಂದಕ್ಕೆ ಬಿಡ್ತಾರೆ, ಒಂದಕ್ಕೆ ಹಿಡ್ಕೊಂತಾರೆ. ಒಂದು ಕುಟುಂಬ ಬಿಡ್ತಾರೆ, ಇನ್ನು ಫ್ರೆಂಡ್ಸ್ನ ಬಿಡ್ತಾರೆ. ಹಾ, ಯಾಕೆ? ಎಲ್ಲರೂ ಒಂದಾಗಿ ಇದಕ್ಕೆ ಸಪೋರ್ಟ್ ಕುಟುಂಬದವರು ಮಾಡಬೇಕು. ಇಲ್ಲಿ ಕುಟುಂಬದವ್ರದ್ದು ತಪ್ಪಿದೆ. ಇಲ್ಲಿ ಏನಾಗತ್ತಪ್ಪ, ಜನರೇಷನ್ ಅನ್ನೋದು ಬರುತ್ತೆ. ಅಂದ್ರೆ ಆ ಏಜ್ ಗ್ರೂಪ್ ಅಂತ ಬರುತ್ತೆ. ಇಲ್ಲ, ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ. ಅದನ್ನ ನೀವು ಪ್ರತಿಯೊಬ್ರು ಮೈಂಡಿಗೆ ಹಾಕೊಳ್ಳಿ. ನಾವಿವಾಗ 60 ವರ್ಷದ ಹಿಂದಿರೋ ತರ ಈಗಿಲ್ಲ. ಈಗ ಮುಂದೆ 60 ವರ್ಷ ಏನಾಗತ್ ಗೊತ್ತಿಲ್ಲ ಅಂದಾಗ ಸಮಯಕ್ಕೆ ತಕ್ಕಂತೆ ಸಂತೋಷವಾಗಿರೋದನ್ನ ನಾವು ಕಂಡು ಹಿಡ್ಕೊಳ್ಬೇಕು. ಆ ರೆಸೊಲ್ಯೂಷನ್ ತಗೊಳ್ಬೇಕು. ವಯಸ್ಸಾದವರು ಕೂಡ ಮಕ್ಕಳೊಂದಿಗೆ ಇನ್ಮೇಲಿಂದ ಫ್ರೆಂಡ್ಲಿ ಆಗಿರ್ತೀನಿ ಅಂತ ರೆಸೊಲ್ಯೂಷನ್ ತಗೊಳ್ಬೇಕು. ಈ ವರ್ಷ ನಾನು ನನ್ನ ಮಕ್ಕಳ ಜೊತೆ ಮಕ್ಕಳಾಗಿರ್ತೀನಿ. ಅತ್ತೆ ಸೊಸೆ ರೆಸೊಲ್ಯೂಷನ್ ತಗೊಳ್ಬೇಕು. ಅತ್ತೆ ಆದವಳು ಸೊಸೆ ಕಾಟ ಕೊಡಲ್ಲ, ಸೊಸೆ ಆದವಳು ಅತ್ತೆ ಕಾಟ ಕೊಡಲ್ಲ. ಇಲ್ಲಿ ಇಷ್ಟೇಪ್ಪ ರೆಸೊಲ್ಯೂಷನ್ ಅಂದ್ರೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದು, ಪರಿವರ್ತನೆಗಳನ್ನ ತಂದುಕೊಳ್ಳೋದು, ಸುಖಕ್ಕೆ ಸಂತೋಷಕ್ಕೆ ದಾರಿಯನ್ನ ಹುಡುಕೊಳ್ಳೋದು, ಏಳಿಗೆಗೆ ಮುನ್ನುಗ್ಗೋದು, ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಳೋದು. ಅವಾಗ ಏನಾಗತ್ತೆ, ಒಂದು ಸಿನಿಮಾ ಬಂದಿತ್ತು, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಅದರಲ್ಲಿ ಸಾಕಷ್ಟು ಕಾಮಿಡಿಯಾಗಿ ಬುದ್ಧಿ ಹೇಳಿದ್ರು. ಅದೇ ತರ ನಾವು ಒಂದಷ್ಟು ಅಂಶಗಳನ್ನ ಇಟ್ಕೊಳ್ಬೇಕು. ನಾನು ಇನ್ಮೇಲಿಂದ ಹೀಗಿರ್ತೀನಿ, ಹೀಗೆ ಮಾಡ್ತೀನಿ. ಮಕ್ಕಳು ಅಷ್ಟೇ, ಮನೆಯಲ್ಲಿ ಸುಳ್ಳು ಹೇಳಿ ಇನ್ನೆಲ್ಲೋ ಹೋಗುವಂಥದ್ದು, ಇದನ್ನ ಬಿಡಬೇಕು. ಅಲ್ಲಿ ಆಗುವ ಅವಘಡಗಳನ್ನ ತಪ್ಪಿಸ್ಬೇಕು ಅಂದ್ರೆ ನ್ಯಾಯಬದ್ಧವಾಗಿರ್ತೀವಿ ಅಂತ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ಕೊಳ್ಬೇಕು. ನೀವು ಯಾರೂ ನಿಮ್ಮ ಸಂತೋಷವನ್ನ ಬಿಟ್ಬಿಡಿ, ನೀವು ಕುಡಿಯೋದನ್ನೇ ಬಿಟ್ಬಿಡಿ ಅಂತ ನಾ ಹೇಳಲ್ಲ. ನಾನು ಹೇಳಿದ್ರೆ ಯಾರು ಬಿಡೋದು ಇಲ್ಲ. ಆದರೆ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ನಿಮ್ಮ ಅಂಕೆ ಸಂಖ್ಯೆಯಲ್ಲಿ ನೀವಿರಿ. ಆ ನಿಮ್ಮ ಅಂಕೆ ಸಂಖ್ಯೆಯನ್ನ ದಾಟಿದಾಗ ದುರಂತಗಳಾಗತ್ತಲ್ಲ, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಖಂಡಿತ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಿ. ಕೇಕ್ ಕಟ್ ಮಾಡೋರು ಕೇಕ್ ಕಟ್ ಮಾಡಿ, ಪಾಯಸ ಮಾಡ್ಕೊಳ್ಳೋರು ಪಾಯಸ ಮಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿ ನಿಮ್ಗೆ ಏನೇನು ಬೇಕೋ ತಿಂದು ಕುಡ್ದು ಮಸ್ತಾಗಿರಿ. ಆದರೆ ನಿಮ್ಮ ಬಗ್ಗೆ ನಿಮಗೆ ಗಮನವಿರಬೇಕು, ಇರಲಿ. ಅವಾಗಲೇ ಆ ಹೊಸ ವರ್ಷದ ಅರ್ಥ, ಹೊಸ ವರ್ಷ ಅನ್ನೋದಕ್ಕೆ ಅರ್ಥ ಕೊಟ್ಟಂಗಾಗತ್ತೆ ನಾವು. ಅದರ್ವೈಸ್ ದುರಂತದಲ್ಲಿ ಕೊನೆಯಾಗತ್ತೆ. ಇದು ಬೇಕಾ ನಮಗೆ ಅನ್ನುವ ಪ್ರಶ್ನೆಯನ್ನ ನಿಮಗೆ ನೀವು ಹಾಕ್ಕೊಳ್ಬೇಕು. ಅದು ಕೂಡ ಒಂದು ರೆಸೊಲ್ಯೂಷನ್ನೇ. ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ, ಆ ಒಂದು ಗಡಸನ್ನ
ಹೇಳ್ತಾರೆ ಕೆಲವ್ರು, ತಪ್ಪು ಮಾಡೋದು ಸ್ವಲ್ಪ, ತಪ್ಪು ಮಾಡಿದ್ಮೇಲೆ ಒಪ್ಪೋದಿಕ್ಕೆ 4 ಬೇಕು ಅಂತಾರಲ್ಲ, ಅದನ್ನ ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.